ಓಕೆ, ಇವತ್ತು ನಾವು ಕ್ಲೌಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲೌಡ್ಸಲ್ಲಿ ಮೇಯ್ನ್ಲಿ ನಾವು ನೋಡ್ತಾ ಹೋದರೆ 10 ಥರ ಕ್ಲೌಡ್ಸ್ ಬರ್ತವೆ. ಫಸ್ಟ್ ನಾವು 3 ನೋಡೋದಾದರೆ, ಈ ಕಾಮನ್ಲಿ ಇವನ್ನ ನಾವು ಕ್ಯುಮ್ಯುಲಸ್ ಅಂತ ಕರಿತಾ ಹೋಗ್ತೀವಿ. ಈ ಕ್ಯುಮ್ಯುಲಸ್ ಕ್ಲೌಡ್ಸ್ ಏನಿರ್ತಾವೋ ಅವು ಕಾಟನ್ ಲೈಕ್ ಸ್ಟ್ರಕ್ಚರ್ ಇರ್ತವೆ ಮತ್ತು ವೈಟ್ ಕಲರಲ್ಲಿ ಇರ್ತವೆ. ಅವು ಏನಕ್ಕೆ ಫಾರ್ಮ್ ಆಗ್ತವೆ ಅಂತಂದರೆ, ಡ್ಯೂ ಟು ಹೈ ಆಲ್ಟಿಟ್ಯೂಡ್ ಫಾರ್ಮ್ ಆಗ್ತಾ ಹೋಗ್ತವೆ. ಇದು 2 ಕಿಲೋಮೀಟರ್ಸಲ್ಲಿದ್ದರೆ ನಾವು ಇದನ್ನು ಕ್ಯುಮ್ಯುಲಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ 4 ಕಿಲೋಮೀಟರ್ಸ್ ಏನು ನೋಡ್ತಾ ಇದ್ದೀರಾ, ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ 2 ಕಿಲೋಮೀಟರ್ಸ್ ಇದೆ, ಅದನ್ನ ನಾವು ಕ್ಯುಮ್ಯುಲಸ್ ಅಂತ ಕರಿತಾ ಹೋಗ್ತೀವಿ. ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್ 4 ಕಿಲೋಮೀಟರ್ಸ್ ಇದ್ದರೆ ನಾವು ಅದನ್ನು ಆಲ್ಟೋ ಕ್ಯುಮ್ಯುಲಸ್ ಅಂತ ಕರಿತಾ ಹೋಗ್ತೀವಿ. 4+ ಕಿಲೋಮೀಟರ್ಸಲ್ಲಿದ್ದರೆ ನಾವು ಅದನ್ನ ಸೈರೋ ಕ್ಯುಮ್ಯುಲಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಇವು 3 ನೋಡ್ತಾ ಹೋಗೋದಾದ್ರೆ ಇದನ್ನ ನಾವು ಕಾಮನ್ಲಿ ಸ್ಟ್ಯಾಟಸ್ ಅಂತ ಕರಿತಾ ಹೋಗ್ತೀವಿ. ಇವು ಫ್ಲಾಟೆಡ್ ಸ್ಟ್ರಕ್ಚರಲ್ಲಿರುತ್ತೆ ಮತ್ತು ವೈಟ್ ಕಲರಲ್ಲಿ ಇರ್ತಾ ಹೋಗುತ್ತೆ. ಇದು 2 ಕಿಲೋಮೀಟರ್ಸಲ್ಲಿದ್ದರೆ ನಾವು ಇದನ್ನ ಸ್ಟ್ಯಾಟಸ್ ಅಂತ ಕರಿತಾ ಹೋಗ್ತೀವಿ. 4 ಕಿಲೋಮೀಟರ್ಸಲ್ಲಿದ್ದರೆ ಆಲ್ಟೋ ಸ್ಟ್ಯಾಟಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ 6 ಕಿಲೋಮೀಟರಲ್ಲಿದ್ದರೆ ಸೈರೋ ಸ್ಟ್ಯಾಟಸ್ ಅಂತ 4+ ಕಿಲೋಮೀಟರಲ್ಲಿದ್ದರೆ ಸೈರೋ ಸ್ಟ್ಯಾಟಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಇದು ಏನಕ್ಕೆ ಫಾರ್ಮ್ ಆಗ್ತಾ ಹೋಗುತ್ತೆ ಅಂತಂದರೆ, ಲಾಸ್ ಆಫ್ ಹೀಟ್ ಅಥವಾ mixture of air mass in different temperature. ಇದು ನಿಂಬಸ್ ನೋಡ್ತಾ ಹೋದರೆ ಇದಕ್ಕೆ ಕಾಮನ್ಲಿ ರೆಗ್ಯುಲರ್ ಶೇಪ್ ಅಂತ ಏನಿರೋದಿಲ್ಲ, ಇದು ಬ್ಲ್ಯಾಕ್ ಕಲರಲ್ಲಿ ಇರ್ತಾ ಹೋಗುತ್ತೆ. ಇದು 2 ಕಿಲೋಮೀಟರ್ಸಲ್ಲಿದ್ದರೆ ನಾವು ಇದನ್ನ ನಿಂಬಸ್ ಕ್ಲೌಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ 4 ಕಿಲೋಮೀಟರ್ಸಲ್ಲಿದ್ದರೆ ಆಲ್ಟೋ ನಿಂಬಸ್ ಸ್ಟ್ಯಾಟಸ್ ಅಂತ ಹೇಳ್ತಾ ಹೋಗ್ತೀವಿ. 4+ ಕಿಲೋಮೀಟರ್ಸಲ್ಲಿದ್ದರೆ ನಾವು ಇದನ್ನು ಸೈರೋ ನಿಂಬಸ್ ಸ್ಟ್ಯಾಟಸ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಫೈನಲಿ ಇದು 10th ಕ್ಲೌಡ್. ಇದನ್ನು ನಾವು ಸೈರಸ್ ಕ್ಲೌಡ್ ಅಂತ ಸಿರಸ್ ಕ್ಲೌಡ್ ಅಥವಾ ಸೈರಸ್ ಕ್ಲೌಡ್ ಅಂತ ಕರಿತಾ ಹೋಗ್ತೀವಿ. ಇದು ವಿಂಗ್ ಲೈಕ್ ಸ್ಟ್ರಕ್ಚರ್ ಇರ್ತಾ ಹೋಗ್ತೈತೆ. And it also called as R style. ಇದನ್ನು ಆರ್ ಸ್ಟೈಲ್ ಕ್ಲೌಡ್ ಅಂತ ನಾವು ಕರಿತಾ ಹೋಗ್ಬೋದು. ಇದರಲ್ಲಿ ಸಾಲಿಡ್ ಐಸ್ ಕ್ರಿಸ್ಟಲ್ಸ್ ಪ್ರೆಸೆಂಟ್ ಇರ್ತವೆ ಮತ್ತು ಇದು 4+ ಕಿಲೋಮೀಟರಲ್ಲಿ ಪ್ರೆಸೆಂಟ್ ಇರ್ತಾ ಹೋಗುತ್ತೆ.